Hi guys, welcome to my kitchen 3878. ನಾವೀಗ ಪತ್ರೊಡೆ ಮಾಡುವ. ಪತ್ರೊಡೆಗೆ ಇಂಥದ್ದು ಎಲೆ ಸಿಗ್ತದೆ, ಯಾವುದು ಗೊತ್ತುಂಟಾ? ಮಳೆಗಾಲದಲ್ಲಿ ಈ ಎಲೆ ಸಿಗ್ತದೆ, ಕೆಸುವಿನ ಎಲೆ. ಅದೊಂದು 10-12 ಇಟ್ಕೊಳ್ಬೇಕು, 10-12. ಅದಕ್ಕೆ 1 kg ಕುಚ್ಚಲಕ್ಕಿ ಇಡಬೇಕು. 1 kg ಕುಚ್ಚಲಕ್ಕಿಯನ್ನು 6 ಗಂಟೆಗಳ ಕಾಲ ನೆನೆಸಿ ರುಬ್ಬಿ ಅದಕ್ಕೆ 2 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಕಿ ರುಬ್ಬಿ, ಮತ್ತು ಈ ಎಲೆಯನ್ನು, ಕೆಸುವಿನ ಎಲೆಯನ್ನು ಒಂದು 12-15 ಸಪೂರ ಕಟ್ ಮಾಡಿ ಮಿಕ್ಸ್ ಮಾಡಿ ಅಕ್ಕಿಯ ಹಿಟ್ಟು ಮತ್ತು ಅದನ್ನು ಮಿಕ್ಸ್ ಮಾಡಿ ಬೇಯಿಸಲಿಕ್ಕೆ ಇಡಬೇಕು. ಅದು ಬೇಯಿಸಿದ ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಹೀಗೆ ನೋಡಿ ಗೈಸ್, ಹೀಗೆ ಚಿಕ್ಕ ಚಿಕ್ಕ ಗೈಸಾಗಿ ಹೀಗೆ ಚಿಕ್ಕ ಚಿಕ್ಕ ತುಂಡಾಗಿ ಪೀಸ್ ಮಾಡಿ ಇಡಬೇಕು. ಈಗ ಇಷ್ಟು ಆದ ನಂತರ ಗೈಸ್, ಒಂದು ಇಡೀ ತೆಂಗಿನಕಾಯಿ ಗೈಸ್, ಇಲ್ಲಿ ಕಡೆ 5-6 ರೆಡ್ ಚಿಲ್ಲೀಸ್, 2 ಟೇಬಲ್ ಸ್ಪೂನ್ ಕೋರಿಯಾಂಡರ್ ಸೀಡ್ಸ್, 1/4 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, ಸ್ವಲ್ಪ ಕರಿ ಲೀವ್ಸು, 7-8 ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ನೀರುಳ್ಳಿ, ಸ್ವಲ್ಪ ಗರಂ ಮಸಾಲೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಎಲ್ಲ ಹುಡಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ತೆಂಗಿನಕಾಯಿ ಮತ್ತು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ತೆಂಗಿನ ಎಣ್ಣೆ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡುವ. ಮಸಾಲೆಯನ್ನು ಫ್ರೈ ಮಾಡಿ ರುಬ್ಬಿ ತರುವ ಗೈಸ್. ಈಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ನೋಡಿ ಗೈಸ್, ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಫ್ರೈ ಮಾಡಲಿಕ್ಕೆ. ಈಗ ಫಸ್ಟಿಗೆ ನೀರುಳ್ಳಿ ಹಾಕಿ ಫ್ರೈ ಮಾಡುವ. ನೋಡಿ ಗೈಸ್, ನಂತರ ಬೆಳ್ಳುಳ್ಳಿ ಹಾಕುವ. ಸ್ವಲ್ಪ ನೀರುಳ್ಳಿ ಕೆಂಪಾಗಿ ಹಾಕುವಾಗ ಗೈಸ್ ನೋಡಿ, ಸ್ವಲ್ಪ ನೀರುಳ್ಳಿ ಈಗ ಕೆಂಪಾಗಾದ ನಂತರ, ಅಂದರೆ ತುಂಬ ಕೆಂಪಾಗಿ ಆಗಬೇಕಂತಿಲ್ಲ, ಇದು ನಮಗೆ ರುಬ್ಲಿಕ್ಕಲ್ಲ, ಜಸ್ಟ್ ಸ್ವಲ್ಪ ಕೆಂಪಾಗಾದ ನಂತರ ಇದಕ್ಕೆ ಒಣಮೆಣಸಿನಕಾಯಿ ಹಾಕುವ, ಮತ್ತು ಬೇಸೊಪ್ಪು ಹಾಕುವ. ನೋಡಿ ಗೈಸ್, ಕಾಣ್ತದಲ್ಲ ಗೈಸ್, ನೋಡಿ ಗೈಸ್. ನಂತರ ನಾವು ಇದಕ್ಕೆ ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕುವ. ನೋಡಿ ಗೈಸ್, ನೋಡಿ ಇದು ಸರಿ ಕೆಂಪಾಗಬೇಕು. ಈಗ ಸರಿ ಫ್ರೈ ಆದರೆ ಚೆಂದ ಆಗ್ತದೆ, ಟೇಸ್ಟಾಗಿ ಆಗ್ತದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಸರಿಯಾಗಿ ಫ್ರೈ ಮಾಡುವ. ನೋಡಿ ಗೈಸ್, ಮತ್ತು ಈಗ ತೆಂಗಿನಕಾಯಿಯನ್ನು ನಾವು ಬೇರೆ ಫ್ರೈ ಮಾಡ್ಬೋದು, ಇಲ್ಲದ್ರೆ ಇದರ ಒಟ್ಟಿಗೆ ಹಾಕಿ ಸಹ ಫ್ರೈ ಮಾಡ್ಬೋದು. ನಾನೀಗ ಇದರ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತೇನೆ. ಬೇರೆ ಫ್ರೈ ಮಾಡಿದರೂ ಚೆಂದ ಆಗ್ತದೆ, ಇಲ್ಲದಿದ್ದರೆ ಇದರ ಒಟ್ಟಿಗೆ ಹಾಕಿಯೂ ಫ್ರೈ ಮಾಡ್ಬೋದು. ನೋಡಿ ಗೈಸ್, ಈಗ ಈ ಸರಿಯಾದ ಕೆಂಪಾದ ನಂತರ ನಾವು ಗೈಸ್, ಇದು ಎಲ್ಲ ಮಸಾಲೆ ಸರಿಯಾಗಿ ಕೆಂಪಾಗಬೇಕು. ಸರಿಯಾಗಿ ಕೆಂಪಾದ ನಂತರ ನಾವು ರುಬ್ಬಿ ತರುವ ಗೈಸ್.
ಗೈಸ್, ಈಗ ನಾವು ಪಾತ್ರೆಯನ್ನು, ದೊಡ್ಡ ಪಾತ್ರೆಯನ್ನು ಗ್ಯಾಸಿನ ಮೇಲೆ ಇಟ್ಟಿದ್ದೀನೊಂದು. ಅದಕ್ಕೆ 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಗೈಸ್. ತೆಂಗಿನೆಣ್ಣೆ, ಯಾವ ಎಣ್ಣೆ ಹಾಕ್ಬೋದು ಗೈಸ್. ನೋಡಿ ಗೈಸ್, ಇದಕ್ಕೆ ಒಂದು ದೊಡ್ಡ ಕಟ್ ಮಾಡಿ ಇಟ್ಟ ನೀರುಳ್ಳಿಯನ್ನು ಹಾಕಿ. ನೋಡಿ ಗೈಸ್, ಒಂದು ದೊಡ್ಡ ನೀರುಳ್ಳಿಯನ್ನು ಹಾಕಬೇಕು. ಸರಿ, ಅದು ಫ್ರೈ ಆಗಬೇಕು, ಕೆಂಪಗಾಗಬೇಕು ಗೈಸ್, ಬ್ರೌನ್ ಕಲರ್ ಬರಬೇಕು ಗೈಸ್. ನೋಡಿ ಗೈಸ್, राव 1 मिनिट राव 1 मिनिट राव 1 मिनिट राव. ಮತ್ತು ಗೈಸ್, ಅದು ಸರಿಯಾಗಿ ಇದಾಗಬೇಕು ಗೈಸ್. ಈಗ ಸರಿಯಾಗಿ ಕೆಂಪಾದ ನಂತರ ಇದಕ್ಕೆ ನಾವು ಗೈಸ್, ನೋಡಿ ಹೇಗೆ ಕೆಂಪಾಗ್ತದೆ ನೋಡಿ. ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಡಬೇಕು. ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಗೈಸ್. ಈಗ ಒಂದು ಬೇಸೊಪ್ಪನ್ನು ಹಾಕುವ, ಇಡೀ ಬೇಸೊಪ್ಪನ್ನು ಹಾಕುವ ಒಂದು ಗೈಸ್. ನೋಡಿ ಈಗ ಹೇಗೆ ನೀರುಳ್ಳಿ ಕೆಂಪಗಾಗಿದೆ ನೋಡಿ ಗೈಸ್. ನೋಡಿ ಗೈಸ್, ಬೇಸೊಪ್ಪು ಹಾಕುವ. ನೋಡಿ ಗೈಸ್, ಕಾಣ್ತದಲ್ಲ ಗೈಸ್. ಈಗ ಬೇಸೊಪ್ಪು ಹಾಕುವ. ನೋಡಿ ಗೈಸ್, ಬೇಸೊಪ್ಪು ಇದಾಗಿದೆ ನೋಡಿ. ನೋಡಿ ಗೈಸ್, ಗೈಸ್ ನೋಡಿ. ಈಗ ಸಾಕು, ಇಷ್ಟು ನೀರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದದ್ದು ಸಾಕು. ಈಗ ಇದಕ್ಕೆ ನಾವು ರುಬ್ಬಿಟ್ಟ ಮಸಾಲೆ ಹಾಕುವ. ನೋಡಿ ಗೈಸ್, ರುಬ್ಬಿಟ್ಟ ಮಸಾಲೆ ಹಾಕುವ ಇದಕ್ಕೆ. ನೋಡಿ ಗೈಸ್, ನೋಡಿ ಗೈಸ್, ಈಗ ಹಾಕಿದ್ದೇನಲ್ಲ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ. ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ನೋಡಿ ಗೈಸ್. ಇದಕ್ಕೆ ಕುದಿ ಬರುವಾಗ ಉಪ್ಪು ಹಾಕಿ ಒಂದು, ನೋಡಿ ಗೈಸ್, ಇಷ್ಟು ಬೆಲ್ಲವನ್ನು ಹಾಕಬೇಕು ಗೈಸ್. ಅಂದರೆ ತುಂಬ ಅಲ್ಲ, ಇದೊಂದು ಚಿಕ್ಕ ಪೀಸು, 100 ಗ್ರಾಮ್ಸ್ಗಿಂತ ಸ್ವಲ್ಪ ಕಮ್ಮಿ ಉಂಟು. ಇದನ್ನು ಹಾಕುವ. ಉಪ್ಪು ಸಹ ಹಾಕುವ. ಮತ್ತು ಅದು ಕಟ್ ಮಾಡಿಟ್ಟ, ನೋಡಿ ಗೈಸ್, ಕಟ್ ಮಾಡಿಟ್ಟ ಪತ್ರೊಡೆಯ ತುಂಡುಗಳನ್ನು ಹಾಕಬೇಕು. ಈ ಮಸಾಲೆ, ಇದು ಸರಿಯಾಗಿ ಮಸಾಲೆ 2-3 ಕುದಿ ಬರಬೇಕು ಗೈಸ್. 2-3 ಕುದಿ ಬಂದ ನಂತರ ಈ ತುಂಡು ಮಾಡಿಟ್ಟ ಪತ್ರೊಡೆಯ ಪೀಸ್ಗಳನ್ನು ಹಾಕಿ ಒಂದು ಕುದಿ ತೆಗಿಬೇಕು. ಆಯಿತಾ ಗೈಸ್? ನೋಡಿ ಗೈಸ್, ಸರಿಯಾಗಿ ನೋಡಿ ಗೈಸ್, ಹೇಗೆ ಕುದಿ ಬರ್ತಾ ಇದೆ ನೋಡಿ ಗೈಸ್. ನೋಡಿ ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ಪತ್ರೊಡೆ, ಹೇಗೆ ಕಾಣ್ತಾ ಇದೆ. ಇದೊಂದು ಮಳೆಗಾಲದ ಆಹಾರ ಅಂತ ಹೇಳ್ಬೋದು. ಇದು ಮಳೆಗಾಲದಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಅಂದರೆ ಅದರ ಎಲೆ ಮಳೆಗಾಲದಲ್ಲಿ ಮಾತ್ರ ಸಿಗ್ತದೆ. ಈಗ ಸರಿಯಾಗಿ ಕುದಿ ಬಂದಿದೆ ಗೈಸ್. ಈಗ ನೋಡಿ ನೋಡಿ ಗೈಸ್, ಸರಿಯಾಗಿ ಕುದಿ ಬಂದಿದೆ. ಸ್ವಲ್ಪ ಮಸಾಲೆ ಇರಬೇಕು ಗೈಸ್. ಈಗ ಅದು ಎಲ್ಲ ಎಳೆದುಕೊಳ್ತದಲ್ಲ. ನೋಡಿ ಗೈಸ್, ಸರಿಯಾಗಿ ಕಾಣ್ತಾ ಇದೆ ಅಲ್ಲ. ಲಾಸ್ಟಿಗೆ ಇದರ ಮೇಲೆ ನಾವು ಒಂದು 2-3 ಕುದಿ ಬಂದ ನಂತರ ಇದರ ಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ಪ್ರಿಂಕಲ್ ಮಾಡುವ. ನೋಡಿ ಗೈಸ್, ನೋಡಿ ಗೈಸ್, ಆಯಿತು. ಕುದಿ ಆಫ್ ಮಾಡುವ. ಆಯಿತು, ಆಫ್ ಮಾಡುವ. ಈಗ ಪತ್ರೊಡೆ ರೆಡಿ ಆಗಿದೆ ನೋಡಿ. ಕರೆಕ್ಟಾಗಿ ನೋಡಿ ಹೇಗೆ ಮಸಾಲೆಯಾಗಿ ಹೇಗೆ ಕಾಣ್ತಾ ಇದೆ ನೋಡಿ. ನೋಡಿ, ಇದು ಮಳೆಗಾಲದಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಅದರ ಎಲೆ, ಕೆಸುವಿನ ಎಲೆಗಳು ಮಳೆಗಾಲದಲ್ಲಿ ಮಾತ್ರ ಸಿಗ್ತವೆ. ನೋಡಿ ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ, ಹೇಗೆ ಕಾಣ್ತಾ ಇದೆ ನೋಡಿ. ನೋಡಿ ಗೈಸ್, ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ನೋಡಿ, ಹೇಗೆ ಕಾಣ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಧ್ಯದಲ್ಲಿ ಸ್ವಲ್ಪ ಮಾತಾಡಿದ್ದು ಅಡಚಣೆಯಾಗಿದೆ, ಕ್ಷಮಿಸಿ.
ನೋಡಿ ಗೈಸ್, ಹೇಗೆ ಕಾಣ್ತಾ ಇದೆ ಪತ್ರೊಡೆ, ಹೇಗೆ ಕಾಣ್ತಾ ಇದೆ ನೋಡಿ ಗೈಸ್. ನೋಡಿ ಗೈಸ್ ಹೇಗೆ ಕಾಣ್ತಾ, ಇದು ಮಳೆಗಾಲದಲ್ಲಿ ಮಾತ್ರ ಇದರ ಎಲೆಗಳು ಸಿಗ್ತದೆ. ನೋಡಿ ಗೈಸ್ ಹೇಗೆ ಮಸಾಲೆಯಾಗಿ ಕಾಣ್ತದಲ್ಲ, ಹೇಗೆ ಇದು ಸ್ವೀಟಾಗಿ ಸ್ಪೈಸಿಯಾಗಿ ಇರ್ತದೆ, ಚಂದ ಆಗ್ತದೆ. ನೋಡಿ ಗೈಸ್ ಹೇಗೆ ಕಾಣ್ತಾ ಇದೆ ನೋಡಿ. ಇದು ಮಳೆಗಾಲದಲ್ಲಿ ಮಾತ್ರ ಇದರ ಎಲೆಗಳು ಸಿಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಬಟನನ್ನು ಒತ್ತಿ ಮತ್ತು ಶೇರ್ ಮಾಡಿ. ಸಾರಿ, ಮಧ್ಯದಲ್ಲಿ ಮಾತಾಡುವಾಗ ಸ್ವಲ್ಪ ಅಡಚಣೆಯಾಗಿದೆ, ಪ್ಲೀಸ್ ಕ್ಷಮಿಸಿ.